ನ್ಯಾಯಯುತ ಬೇಡಿಕೆ ಬಗ್ಗೆ ನಾವು ಒಂದು ಸಭೆಯನ್ನು ಮಾಡಿದಾಗ ಶಾಂತಿಯುತ ಸಭೆಗೆ ಬಂದು ಮುಖ್ಯಮಂತ್ರಿಗಳಿಗೆ ನಮ್ಮ ಅಹವಾಲನ್ನು ಸ್ವೀಕಾರ ಮಾಡಿ ನಮ್ಮ ನೋವನ್ನು ತಿಳ್ಕೊಳ್ರಿ ಅಂತ ಹೇಳಿ ವಿನಂತಿ ಮಾಡಿದ್ರು ಕೂಡ ಮುಖ್ಯಮಂತ್ರಿಗಳಿಗೆ ಇಷ್ಟು ದೊಡ್ಡ ಸಮಾಜದ ನೋವನ್ನು ಬಂದು ತಿಳ್ಕೊಂಡು ಅದ್ರ ಬಗ್ಗೆ ಸ್ಪಂದಿಸುವಂತ ಮನಸ್ಸಿರಲಿಲ್ಲ. ಅವರು ಬರೋದಿಲ್ಲ ಅಂತ ಹೇಳಿದಾಗ ಸ್ವಾಮೀಜಿ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರು ಬರೋದಿಲ್ಲ ಅಂತಂದ್ರೆ ನಾವಾದ್ರೂ ಕೂಡ ಅವ್ರ ಹತ್ರ ಹೋಗಿ ಮನವಿಯನ್ನು ಕೊಡ್ತೇವೆ ಅಂತ ಹೇಳಿ ಶಾಂತಿಯುತವಾಗಿ ಮನವಿಯನ್ನು ಕೊಡ್ಲಿಕ್ಕೆ ಹೊರಟಾಗ ಅಲ್ಲಿ ಸ್ವಾಮೀಜಿ ಅವರಿದ್ದಾರೆ, ಸಮಾಜದ ಎಲ್ಲಾ ಭಾಗದಿಂದ ಬಂದಂತ ರೈತರಿದ್ದಾರೆ, ಬಡ ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳಿ ಯಾವುದನ್ನು ಕೂಡ ಗಮನಿಸ್ತಾ ಗಂಡ್ಮಕ್ಕಳು ಹೆಣ್ಮಕ್ಳು ಮಕ್ಕಳು ಚಿಕ್ಕ ಕಾಲೇಜಿನ ಹುಡುಗರು ಸ್ವಾಮೀಜಿ ಅವ್ರ ಮೇಲೆ ವಕೀಲರ ಮೇಲೆ ಎಲ್ಲಾದ್ರ ಮೇಲೆ ಕೂಡ ಲಾಠಿ ಪ್ರಹಾರ ಮಾಡುವಂತ ದುಷ್ಕೃತ್ಯ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅವ್ರಿಗೆ ಕೇವಲ ಅಲ್ಪಸಂಖ್ಯಾತರನ್ನ ಓಲೈಸುವುದು ಮಾತ್ರ ಅವರ ಜೀವನದ ಗುರಿ ಆದಂಗೆ ಕಾಣಿಸ್ತದೆ. ಅವರು ಮರ್ತು ಬಿಟ್ಟಿದ್ದಾರೆ ಈ ಕರ್ನಾಟಕದಲ್ಲಿ ಬೇರೆ ಸಮಾಜಗಳು ಕೂಡ ಅದಾವ ಅಂತ ಹೇಳಿ. ಇವತ್ತು ನಾವು ಕೇಳ್ತಾ ಇರುವಂತ ರಿಸರ್ವೇಶನ್ ವೀರಶೈವ ಲಿಂಗಾಯತರಿಗೆ, ಮರಾಠ ಸಮಾಜಕ್ಕೆ, ಒಕ್ಕಲಿಗರಿಗೆ, ರೆಡ್ಡಿ ಸಮಾಜಕ್ಕೆ, ಬಂಟ್ ಸಮಾಜಕ್ಕೆ, ಸುಮಾರು ಕರ್ನಾಟಕದ 52% ಉಳಿದಿರುವಂತ 52% ಸಮಾಜಗಳಿಗೆ ಅನುಕೂಲ ಆಗುವಂತ 3A ಮತ್ತು 3B ಅಲ್ಲಿ ಮೊದಲೇನಿದ್ರು, ಈಗ 2C ಮತ್ತು 2D ಅಲ್ಲಿ ಏನಿದ್ದಾರೆ ಆ ಸಮಾಜಗಳ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅವ್ರ ಮೇಲೆ ಲಾಠಿ ಪ್ರಹಾರ ಮಾಡುವಂತ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇವತ್ತು ಇಡೀ ರಾಜ್ಯ ಇವತ್ತು ಎಲ್ಲಾ ಕಡೆ ಬಂದಾಗಿ ಹೊತ್ತಿ ಉರಿಯುವಂತ ಕೆಲಸ ಆಗತೈತಿ. ಇದಕ್ಕೆ ಸಂಪೂರ್ಣ ಕಾರಣಭೂತರು ಸಿದ್ದರಾಮಯ್ಯನವರು, ಅವರು ಕಾಂಗ್ರೆಸ್ನವರು. ಹೌದು, ನನ್ನ ಮೇಲೆ ಹಲ್ಲೆ ಅಂತಂದ್ರೆ ನಮ್ನೆಲ್ಲ ಪೊಲೀಸರೇ ಹಿಡಿದು ತೆಗ್ದಲ್ಲಿ ಹಾಕಿದ್ರು. ನನಗೆ ಹಾಕಿ ಅದನ್ನು ಒತ್ತುವಂತ ಕೆಲಸ ಮಾಡಿದ್ರು. ನನ್ನ ಮೇಲೆ ಲಾಠಿ ಪ್ರಹಾರ ಮಾಡಕ್ ಬಂದಾಗ ನಮ್ಮ ಸುತ್ತಮುತ್ತಲ ಇದ್ದಂತ ನಮ್ಮ ಜನ ಅವರು ಲಾಠಿಯನ್ನು ತೆಗೆದುಕೊಂಡು ಹೊರತಾ ತಿಂದ್ರು. ನಾನು ಅದರಿಂದ ಲಾಠಿ ನನಗೆ ನೇರವಾಗಿ ಬೀಳಲಿಲ್ಲ. ಸದನದ ಹೊರಗೆ ಇವತ್ತು ಅಂಬೇಡ್ಕರ್ ಪುತ್ಲಿ ಮುಂದೆ ನಾವೆಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ನಡೆದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.